ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರಮ್ಯಾದರ್ಸ್ ಟ್ರೆಂಡ್ಸ್. ಈ ವಿಡಿಯೋದಲ್ಲಿ ನಾವು ಇನ್ಸ್ಟ್ಯಾಂಟ್ ಕ್ಯಾರೆಟ್ ಬೀಟ್ರೂಟ್ ಜ್ಯೂಸ್ನ ಯಾವ ಥರ ಮಾಡ್ಕೊಳ್ಳೋದು ಅಂತ ನೋಡೋಣ. ಕೆಲವರು ಪ್ರೆಗ್ನೆನ್ಸಿ ಇರುವಂತಹವರು ಆಫೀಸಿಗೆ ಮತ್ತು ಟ್ರಾವೆಲಿಂಗಿಗೆ ಎಲ್ಲಾದರೂ ಹೋದಾಗ, ಹೊರಗಡೆ ಹೋದಾಗ ಇನ್ಸ್ಟ್ಯಾಂಟಾಗೆ ನಾವು ಈ ಥರ ಈ ಕ್ಯೂಬ್ಸ್ನ ಹಾಕ್ಕೊಂಬಿಟ್ಟು ನೀರಲ್ಲಿ ಹಾಕ್ಕೊಂಬಿಟ್ರೆ ಮುಗೀತು, ಜ್ಯೂಸು ರೆಡಿ ಆಗಿಬಿಡುತ್ತೆ. ನೋಡಿದ್ರಿ ಅಲ್ವಾ, ಇಷ್ಟು ಈಸಿಯಾಗಿ ನಾವು ರೆಡಿ ಮಾಡ್ಕೋಬೋದು. ಆ ಕ್ಯೂಬ್ಸ್ನ ಹಾಕ್ಬಿಟ್ಟು ಜಸ್ಟ್ ಒಂದು ಗ್ಲಾಸ್ ವಾಟ್ರಲ್ಲಿ ಈ ಥರ ಕಲಿಸ್ಕೊಂಡು ಕುಡಿದ್ಬಿಟ್ರೆ ಮುಗೀತು. ಇದಕ್ಕೆ ನಾನು 3 ಕ್ಯಾರೆಟು ಹಾಗೆ ಒಂದು ಬೀಟ್ರೂಟ್ನ ತಗೊಂಡಿದ್ದೀನಿ. ಹಾಗೆ ಸ್ವಲ್ಪ ಬೆಲ್ಲ. ಪ್ರೆಗ್ನೆನ್ಸಿ ಇದ್ದವ್ರಿಗೆ ಈ ಜ್ಯೂಸು ತುಂಬ ಯೂಸ್ಫುಲ್ ಆಗುತ್ತೆ. ನೋಡಿ, ಈ ಥರ ನೀಟಾಗಿ ಕಟ್ ಮಾಡ್ಕೊಂಬಿಟ್ಟು ಚಿಕ್ಕದಾಗಿ ಬೆಲ್ಲ, ನಾವು ತಗೊಂಡಿರುವಂತಹ ಬೆಲ್ಲನೂ ಕೂಡ ಹಾಕ್ಕೊಂಬಿಟ್ಟು ಸ್ವಲ್ಪ ನೀರನ್ನ ಆ್ಯಡ್ ಮಾಡಿಕೊಂಡು ಮಿಕ್ಸಿಗೆ ಹಾಕ್ಕೊಂಡು ಈ ಥರ ಪೇಸ್ಟಾಗಿ ಮಾಡ್ಕೊಬೇಕು. ತುಂಬ ನೀರು ಹಾಕ್ಕೊಬಾರ್ದು. ಅದಾದ ನಂತರ ಸ್ವಲ್ಪ ನಾನು ಇದರಲ್ಲಿ ಚಿಯಾ ಸೀಡ್ಸ್ ಅಂದರೆ ಸಬ್ಜಾ ಸೀಡ್ಸ್ ಅಂತ ಕರೀತಾರಲ್ವ, ಇದನ್ನು ಒಂದು 10 ನಿಮಿಷ ನೆನೆಸಿಟ್ಕೊಂಡ್ರೆ ಸಾಕು, ನೀಟಾಗಿ ನೆನೆಯುತ್ತೆ. ಅದನ್ನು ಕೂಡ ಇದರಲ್ಲಿ ಆ್ಯಡ್ ಮಾಡ್ಕೋಬೇಕು. ಬೇಸಿಗೆಲಂತೂ ತುಂಬ ತಂಪು ಇದು. ಪ್ರೆಗ್ನೆನ್ಸಿ ಇರುವಂಥವರಿಗೆ ಅಥವಾ ನಾರ್ಮಲಾಗಿ ಔಟ್ಸೈಡಲ್ಲಿ ನಿಮಗೆ ನೀರಿನ ಜೊತೆ ಏನಾದರೂ ಇನ್ಸ್ಟ್ಯಾಂಟಾಗಿ ಜ್ಯೂಸ್ ಕುಡಿಬೇಕು ಅಂತ ಅಂದಾಗ ಈ ಥರ ರೆಡಿ ಮಾಡಿಕೊಂಡ್ರೆ ಮುಗೀತು. ಇದನ್ನು ನೋಡಿ, ಈ ಥರ ಮೌಲ್ಡಲ್ಲಿ ಹಾಕ್ಕೊಂಬಿಟ್ಟು ನಾವು ಡೀಪಲ್ಲಿಟ್ಟರೆ ಒಂದು 2 ಅವರ್ಸಿಗೆ ಈ ಥರ ಐಸ್ ಕ್ಯೂಬ್ ಆಗಿ ರೆಡಿ ಆಗುತ್ತೆ. ನೋಡಿ, ಕಪ್ಪಲ್ಲಿ ಉಳಿದಿರುವಂಥದ್ದನ್ನು ನಾನು ಕಪ್ಪಲ್ಲಿ ಹಾಕ್ಕೊಂಡಿದ್ದೀನಿ. ಇದೆಲ್ಲದನ್ನು ಕೂಡ ಒಂದು ಬೌಲಲ್ಲಿ ಹಾಕ್ಕೊಂಬಿಟ್ಟು ಸ್ಟೋರ್ ಮಾಡಿಕೊಂಡ್ರೆ ಮುಗೀತು. ಬಟ್ ನೀವು ಔಟ್ಸೈಡಲ್ಲಿ ತೊಗೊಂಡೋದಾಗ ನೀಟಾಗಿ ಸ್ಟೋರ್ ಮಾಡ್ಕೊಂಡು ಹೋದರೆ ಆಯಿತು, ಮೆಲ್ಟ್ ಆಗಿಬಿಡುತ್ತೆ ಅಲ್ವಾ. ಹಂಗಾಗಿ ನೋಡಿದ್ರಿ ಅಲ್ವಾ, ಇದನ್ನು ತೊಗೊಂಬಿಟ್ಟು ಈ ಥರ ಒಂದು ಗ್ಲಾಸ್ ನೀರಲ್ಲಿ ಹಾಕಿದರೆ ಅದು ಬೇಗ ಮೆಲ್ಟ್ ಆಗಿಬಿಡುತ್ತೆ. ಇದನ್ನು ಇನ್ಸ್ಟಂಟಾಗಿ ಕುಡಿಯೋದು ಅಷ್ಟೇ, ಬಾಡಿನ ಡಿಹೈಡ್ರೇಟ್ ಆಗ್ದಂಗೆ. ಕೆಲವರಿಗೆ ಶುಗರ್ ಇರುವಂಥವರಿಗೆ ತುಂಬ ಹೆಲ್ಪ್ ಆಗುತ್ತೆ. ಇದರಲ್ಲಿ ಯಾವುದೇ ರೀತಿ ನಾವು ಸಕ್ಕರೆ ಆ್ಯಡ್ ಮಾಡೋದಿರಲ್ಲ, ಬೆಲ್ಲ ಮಾತ್ರ ಬಳಸಿರ್ತೀವಿ. ಸ್ವಲ್ಪ ಬೇಕು ಅಂತಂದರೆ ನೀವು ಏಲಕ್ಕಿ ಕೂಡ ಹಾಕ್ಕೋಬೋದು ಫ್ಲೇವರಿಗೋಸ್ಕರ. ನಾನು ಏಲಕ್ಕಿ ಏನು ಹಾಕ್ಕೊಂಡಿಲ್ಲ. ನೋಡಿದ್ರಿ ಅಲ್ವಾ, ಇಷ್ಟು ಈಸಿ ಆ್ಯಂಡ್ ಸಿಂಪಲ್ಲಾಗಿ ಮಾಡ್ಕೋಬೋದು. ಎಸ್ಪೆಷಲಿ ಟ್ರಾವೆಲಿಂಗಲ್ಲಿದ್ದಾಗ ಕೆಲವರಿಗೆ ಜ್ಯೂಸ್ ಕುಡಿಬೇಕು ಅನಿಸುತ್ತೆ ಅಲ್ವಾ, ಆ ಟೈಮಲ್ಲಿ ಇದು ತುಂಬ ಯೂಸ್ ಆಗುತ್ತೆ. ನಾವು ಕೂಡ ಔಟ್ಸೈಡ್ ಹೋದಾಗ ಈ ಥರ ಕೆಲವೊಂದು ಸಾರಿ, ಈಗ ಎಸ್ಪೆಷಲಿ ಸಮ್ಮರಲ್ಲಿ ನಮಗೆ ಬೇಕೇ ಬೇಕು ಈ ಥರ ಜ್ಯೂಸಸ್ಸು, ಇನ್ಸ್ಟ್ಯಾಂಟ್ ಜ್ಯೂಸಸ್ಸು. ಔಟ್ಸೈಡ್ ಕುಡಿಯೋದಕ್ಕಿಂತ ಈ ಥರ ಮಾಡಿಕೊಂಡು ಮನೆಯಲ್ಲೇ ಹೋದರೆ ತುಂಬ ಬೆಟರು ಅಲ್ವಾ. ಹಂಗಾಗಿ ನೀವು ಕೂಡ ಇನ್ನು ಮುಂದೆ ಟ್ರಾವೆಲಿಂಗಲ್ಲಿದ್ದೆ ಅಥವಾ ಆಫೀಸಿಗೆ ಹೋದಾಗ ಈ ಥರ ರೆಡಿ ಮಾಡ್ಕೊಂಡು ಹೋಗಿ. ನೋಡಿ, ಜ್ಯೂಸ್ ಕುಡಿದ್ಬಿಟ್ಟು ನನ್ನ ಮಗಳು ಹೇಗೆ ಹೇಳ್ತಿದ್ದಾಳೆ. A for apple, B for ball, C for ball, C for D for dog, E for my friend, F for fish, choose. F for fish, G for donkey, G cat, H for hello, I for ice, J for joggery, K for kite, L for lion, M for nest, N కాదు M for mat, mango mat, N for O for orange, P for parrot, Q for queen,